ಬರ್ರಿ ಇಲ್ಲಿ ಯಾಕೆ ಕಿಟಕಿ ಹಾಕಕತ್ತಿ? ಅದೇ ನಿಮ್ಮ ಹೊಸ ಸೊಸೆ ಬಂದಿದ್ದಾಳಲ್ಲ ಹೇಗಿದ್ದಾಳೆ ಅಂತ ನೋಡಕ್ ಬಂದೆ. ನೋಡು, ನನ್ನ ಸಣ್ಣ ಸೊಸೆ ಬಗ್ಗೆ ಮಾತಾಡಿದ್ರೆ ನಿನ್ನನ್ನು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ನನ್ನನ್ನು ಹುಟ್ಲಿಲ್ಲ ಅನ್ಸೋದು ಮೊದ್ಲಿರ್ಲಿ, ಅದೇ ನಾವು ಕೆಲಸ ಮಾಡಿಲ್ಲ ಅಂದ್ರೆ ಮುಂಚೆ ಎಲ್ಲ ಬಾಯ್ ಬಾಯ್ ಬಿಡ್ಕೊತಾ ಇದ್ದೆ. ಇವಾಗ ಏನಾಗಿದೆ ನಿಮ್ಗೆ? ಯಾಕೆ ಸಣ್ಣ ಸೊಸೆ ಬಂದ್ಮೇಲೆ ಬಾಯ್ ಬಾಯ್ ಬಿಡ್ಕೊಳಕ್ ಆಗ್ತಿಲ್ವಾ? ಯಾಕೆ ನಿನ್ನ ನಾನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತ ಉರಿತಾ ಇದೀಯಾ? ಉರ್ಕ ನೋಡ್ಬಿಟ್ಟು ನನಗೂ ಇದೇ ಬೇಕಾಗಿರೋದು. ಅಯ್ಯೋ, ನಿಮ್ಮ ನೋಡಿ ಉರ್ಕೊಳ್ಳೋದು ನನಗೆ ಯಾವ ಲೆಕ್ಕ? ನಿನ್ನ ಸಣ್ಣ ಸೊಸೆ ಎಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಕರಿತೀನಿ ಇರು, ನನ್ನ ಸಣ್ಣ ಸೊಸೆ ನೋಡು ಉರ್ಕೊಂಡು ಹೋಗು. ರೇವತಿ, ರೇವತಿ, ನನ್ನ ಮುದ್ದು ಸೊಸೆ ಬಾರಮ್ಮ, ನಿಮ್ಮ ಅಕ್ಕ ಬಂದಿದ್ದಾಳೆ. ಅದೇ ನೀನು ನೋಡ್ಬಿಟ್ಟು ಉರ್ಕೊಂಡು ಹೋಗೋದಕ್ಕೆ ಬಾ ಮಗರಿ. ಹಂಗೆ ಬರ್ತಾ ಒಂದ್ ಚಂಬು ಫ್ರಿಜ್ ಅಲ್ಲಿ ಇಟ್ಟಿರೋ ನೀರ್ ತಗೊಂಡ್ ಬಂದ್ ಸುರು, ಇಲ್ಲ ಅಂದ್ರೆ ಹೊಟ್ಟೆ ಗಿಟ್ಟ ಸುಟ್ಕಿಟ್ಟು ಹೋದೈತು. ಅತ್ತಿ ಕರೆದ್ರಿ ನೀವು? ಹಾ, ಅದೇ ನಿಮ್ಮ ಅಕ್ಕ ಬಂದಿದ್ದಾಳೆ, ಉರ್ಕೊಂಡ್ ಸಾಯ್ತಾ ಇದ್ದಾಳೆ. ನೀನು ನೋಡ್ಬಿಟ್ಟು ಅದಕ್ಕೆ ನಿನ್ ಮುಖ ತೋರಿಸ್ಬಿಡಮ್ಮ ಒಂದ್ಸತಿ, ಉರ್ಕೊಂಡ್ ಸಾಯ್ಲಿ. ಇವಾಗ್ಲೇ ತಾನೆ ಇವಳ ಮುಖ ನೋಡಿದ್ರೇನೆ 3 ದಿವಸ ನೀರು ಕುಡಿಯೋಕ್ಕಾಗಲ್ಲ. ಇವಳು ಹಲ್ಲು ಗಿಂಚ್ಕೊಂಡು ಅದೇನು ಬಳೆ ಮಾಡ್ತಾಳೋ ಅದೇನಿಲ್ಲ ಗೊತ್ತಿಲ್ಲ. ಈ ಅತ್ತೆಗಂತೂ ಬುದ್ಧಿನೇ ಇಲ್ಲ, ಯಾರು ನಂಬಬೇಕು ಯಾರನ್ನ ಬಿಡಬೇಕು ಅಂತ. ನೀನು ಸರ್ಯಾಗೆ ಮಾಡ್ತಾಳೆ ತಗೋ ಸಣ್ಣ ಸೊಸೆ. ಅಕ್ಕ ಏನಾಯ್ತು? ನಾನು ಕೂತಿದ್ರೆ ನಿನಗೇನಾಯ್ತು? ನಿನಗೇನಾದ್ರು ಪ್ರಾಬ್ಲಮ್ ಐತಿ? ಅದೇ ಸೊಸೆ, ನೀನು ಯಾವಾಗಲೂ ನಕ್ಕೊಂಡು ಚೆನ್ನಾಗಿ ಓಡಾಡ್ಕೊಂಡು ಇರ್ತೀಯಲ್ಲ, ಅದೇ ಅವಳಿಗೆ ಹೊಟ್ಟೆ ಉರೆ. ಅಮ್ಮ ತಾಯಂದ್ರ, ನನಗೆ ಯಾವ ಹೊಟ್ಟೆ ಉರ್ಕೊಂಡು ನನ್ಗೆ ಏನು ಆಗ್ಬೇಕಾಗಿಲ್ಲ. ತೆಪ್ಪಗೆ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಅದೇನು ಹೊಟ್ಟೆ ಉರ್ಕೊಳ್ಳೋಂಥದ್ದು ಏನಿಲ್ಲ, ಕೆಲಸ ಇತ್ತು ಅಂತ ಬಂದಿದ್ದೆ, ಅದಕ್ಕೆ ಇವಳು ನೋಡ್ಬಿಟ್ಟು ಹೋಗೋಣ ಅಂತ ಬಂದೆ. ಅದೇನು ಬಾಳೆ ಮಾಡ್ತಿದ್ದಾಳೆ, ಕೆತ್ತಿ ಗುಡ್ಡೆ ಆಗ್ತಿದ್ದಾಳೆ ಅಂತ ನೋಡೋಕೆ ಬಂದೆ. ನೋಡಿದ್ರಲ್ಲಕ್ಕ, ನಾನು ತುಂಬ ಚೆನ್ನಾಗಿನೇ ಇದ್ದೀನಿ. ನೋಡ್ಕೊಂಡ್ರಲ್ಲ ನನ್ನ ಮುಖನ, ಇನ್ನು ತೊಲಗ್ಬೋದು. ನನ್ನ ಬಗ್ಗೆ ವರ್ಣನೆ ಮಾಡೋದು ನಿಲ್ಲಿಸಿ, ನಿಮ್ಮದು ನೀವು ನೋಡ್ಕೊಳ್ಳಿ. ಬಾವ ನಿಮ್ಮ ಜೊತೆ ಚೆನ್ನಾಗಿದ್ದಾರಾ ಅಂತ. ಅದನ್ನ ಬಿಟ್ಬಿಟ್ಟು ನಾನು ನನ್ನ ಗಂಡ ನನ್ನ ಅತ್ತೆ ತಂಟೆಗೆ ಬಂದರೆ ಗ್ರಾಚಾರನ ಬಿಡ್ಸೋಕ್ಕೂ ಬರುತ್ತೆ, ಪ್ರೀತಿಯಿಂದ ಮಾತಾಡೋಕ್ಕೂ ಬರುತ್ತೆ. ಆಗ ಮಾತಾಡು ನನ್ನ ಮುದ್ದು ಸೊಸೆ. ಅತ್ತೆ, ನಾವು ಈ ಮನೆ ಸೊಸೆಂದ್ರಾಗ ಬಂದಾಗ ತುಟ್ಟಕ್ ಪಿಟ್ಟಕ್ ಅಂತಿರ್ಲಿಲ್ಲ. ಈಗಲೇ ಇಷ್ಟು ಬಜಾರಿ ಇದ್ದಾಳೆ ಇವಳು. ಇನ್ನು ನಿಮ್ಮನ್ನ 3 ದಿನದಲ್ಲಿ ಓಡಿಸ್ಬಿಡ್ತಾಳೆ. ಇರಿ, ನಾನೇ ಬಂದು ನಿನಗೆ ಬುದ್ಧಿ ಕಲಿಸ್ಬಿಟ್ಟು ಹೋಗ್ತೀನಿ ಅವಾಗ. ನೋಡೆ, ನನ್ನ ಬಗ್ಗೆ ಆಯ್ತು, ನನ್ನ ಸೊಸೆ ಬಗ್ಗೆ ಆಯ್ತು ಮಾತಾಡಿದ್ರೆ ಇಲ್ಲೇ ಗುಂಡಿ ತೋಡಿ ಊತಾಕ್ಬಿಡ್ತೀನಿ ಕಣೆ. ಹುಷಾರಾಗಿರು ನನ್ನ ಹತ್ರ. ಅಯ್ಯೋ ಅತ್ತೆ, ನನಗೆ ಗುಂಡಿ ತೋಡಕ್ಕಿಂತ ಮುಂಚೆ ಈ ನಿಮ್ಮ ಸೊಸೆ ನಿಮಗೆ ಗುಂಡಿ ತೋಡ್ಬಿಟ್ಟಾಳು, ಹುಷಾರು. ನೋಡು ಮುದ್ದು ಸೊಸೆ, ಎಷ್ಟು ಮಾತಾಡ್ತಿದ್ದಾಳು ಅವಳಂತ. ಇರಿ ಅತ್ತೆ, ಇವಳಿಗೆ ಮಾಡ್ತೀನಿ ರೀ. ನೋಡು, ಇನ್ನೊಂದ್ಸತಿ ನನ್ನ ಅತ್ತೆ ಬಗ್ಗೆ ನನ್ನ ಬಗ್ಗೆ ಮಾತಾಡಿದ್ರೆ ನಾನೇನಾಗ್ತೀನೋ ನನಗೆ ಗೊತ್ತಿಲ್ಲ. ಹುಷಾರಾಗಿರೋ ನನ್ನ ಹತ್ರ. ಹೂನಮ್ಮ, ಆಗ್ತೀಯ ಬಿಡು. ನಾನು ಒಂದು ಕಾಲದಲ್ಲಿ ಆಗಿದ್ದೆ, ಅದರಲ್ಲೇನು ಬದಲಾವಣೆ ಇಲ್ಲ, ನನಗೂ ಗೊತ್ತಿದೆ ಅದು. ನೀನು ಅದೆಷ್ಟು ದಿನ ಈ ಅತ್ತೆ ಜೊತೆ ಬಾಳ ಮಾಡ್ತೀಯ ಅಂತ ನಾನು ನೋಡ್ತೀನಿ. ನೋಡೆ, ನನ್ನ ಬಗ್ಗೆ ನನ್ನ ಸೊಸೆ ಬಗ್ಗೆ ಮಾತಾಡಿದ್ರೆ ಇನ್ನೊಂದು ಮಾತು ಜಾಸ್ತಿ ಆಡಿದ್ರೆ ಕಪಾಳಕ್ಕೆ ಬರೆಸ್ತೀನಿ. ತೆಪ್ಪು, ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊಂಡು ಹೋಗು. ನನ್ನನ್ನು ತಡೋಕೆ ಬರಬೇಡ. ಈ ಪುಷ್ಪಕ್ಕ ಅಂದರೆ ಒಂದು ಗತ್ತು ಅಂದ್ರೇ ಪುಷ್ಪಕ್ಕ. ನೀನು ಹಿಂಗೆ ಹಾಡ್ತಾ ಇರೋ, ನಿನ್ನ ಗಂಡಂಗೆ ಹೇಳಿ ಕುಡಿಸ್ಬಿಟ್ಟು ನಿನಗೆ ಓಡಿಸ್ಲಿಲ್ಲ ಅಂದ್ರೆ ನಾನು ಪುಷ್ಪಕ್ಕನೇ ಅಲ್ಲ. ಇವಳೇನು ಹಂಗೆ ಅನ್ಕೊಂಡಂಗೆ ಮಾಡೋಂಗದ, ನಾನೇ ಸುಮ್ಮನೆ ಇಲ್ಲಿಂದ ಹೊರಟ್ರೆ ಆಯಿತು. ಆಯಿತು ಬಿಡಿ, ನಿಮ್ದು ಯಾರು ಕೇಳ್ತಾರೆ ನೋಡ್ತೀನಿ ನಾನು. ಅದೆಷ್ಟು ದಿನ ಹೀಗೆ ಅತ್ತೆ ಸೊಸೆ ಅನ್ಯೋನ್ಯವಾಗಿರ್ತೀರಿ ಅಂತ. ಸರಿನಾ, ಬರ್ತೀನಿ. ನೋಡ್ದಮ್ಮ ಸೊಸೆ, ಎಷ್ಟು ಕೊಬ್ಬೊಳಗೆ ಇರೋ ಸೊಸೆಗೆ ಅಂತ. ಅದಕ್ಕೆ ಹೇಳೋದು, ನೀನು ಹುಷಾರಾಗಿರು. ಆಕೆ ಮಾತೆಲ್ಲ ಕೇಳಿಸ್ಕೊಳಕ್ ಹೋಗ್ಬೇಡ. ನಿನ್ನ ಹದ್ಬಸ್ತಲ್ಲಿ ನೀನಿರು, ಸರಿನಾ? ನಾನು ಆಕೆ ಮಾತೇನು ಕಿವಿ ಹಾಕೊಳ್ಳಲ್ಲ. ನಿನ್ನ ಬಗ್ಗೆ ಏನಾದರೂ ಹೇಳಿದ್ಲು, ನನ್ನ ಬಗ್ಗೆ ಏನಾದರೂ ಹೇಳಿದ್ಲು ಅಂತ. ನಾನು ನೀನು ಚೆನ್ನಾಗಿದ್ರೆ ಸಾಕಲ್ಲ, ಇನ್ನೇನು ಬೇಕು? ಹ್ಞೂ ಅತ್ತೆ, ನಾನು ಅದೇನು ತಲೆ ಕೆಡಿಸ್ಕೊಂಡಿಲ್ಲ. ನೀವು ತಲೆಗೆ ಹಾಕೊಳಕ್ ಹೋಗ್ಬೇಡಿ, ಬಿಟ್ಬಿಡಿ ಇಲ್ಲಿಗೆ. ಸರಿ, ನಾನು ಒಳಗಡೆ ಕೆಲಸ ಇದೆ, ಹೋಗ್ತೀನಿ ಅತ್ತೆ. ಸರಿ ಅಮ್ಮ, ಹೋಗು. ನೋಡಿ ಹೇಗಿದ್ರೆ ನನ್ನ ಸೊಸೆಬ್ರು ಅಂತ. ಅದಕ್ಕೆ ನಾನು ವಯಸ್ಸಾದ ಮುದುಕಿ ಅಂತ ಹೇಳ್ಬಿಟ್ಟು ನನಗೆ ಚಳ್ಳನ್ನು ತಿನ್ನಿಸ್ಬಿಡ್ತಾರೆ. ನಾನು ಸ್ವಲ್ಪ ಬೆರಕಿ ಇದ್ದೀನಿ ಅಂತ ಇಲ್ಲಿದ್ದಾರೆ. ಅದು ಈ ಪುಷ್ಪಕ್ಕನೇ ಎದುರಾಕೊಂತಾರೆ. ಇವ್ರನ್ನೆಲ್ಲಿಡಬೇಕು ಅಲ್ಲಿಟ್ರೆ ಚಂದ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಬೇಗ ಬೇಗ.